ಇನ್ನು ರಾಜ್ಯದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರಗಳು ಈಗ 41ಕ್ಕೆ ಏರಿಕೆ ಆಗುತ್ತಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಆಗಿದೆ. ಯಾಕಂದರೆ 224 ಇರುವಂತಹ ವಿಧಾನಸಭಾ ಕ್ಷೇತ್ರಗಳು 336 ಕ್ಷೇತ್ರಗಳಾಗುತ್ತಾ ಅನ್ನುವಂಥದ್ದು ಒಂದು ಕಡೆ ಪ್ರಶ್ನೆ ಆಗ್ತಾ ಇದೆ. ಕೇಂದ್ರದಿಂದ ಕ್ಷೇತ್ರ ಮರುವಿಂಗಡಣೆ ಕಸರತ್ತು ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಂದಿನಿಂದ ಶುರುವಾಗಲಿದೆ ಸ್ಪೆಷಲ್ ಸಂಸತ್ನ ಅಧಿವೇಶನ. 3 ದಿನಗಳ ಕಾಲ ನಡೆಯಲಿರುವಂತಹ ಸಂಸತ್ ಅಧಿವೇಶನ ಇವತ್ತಿಂದ ಶುರುವಾಗುತ್ತೆ. ಕ್ಷೇತ್ರ ಮರು ವಿಂಗಡಣೆ ವಿಧೇಯಕ ಮಂಡನೆಗೆ ಮುಂದಾಗಿರುವಂತಹ ಕೇಂದ್ರ ಲೋಕಸಭೆ ವಿಧಾನಸಭಾ ಕ್ಷೇತ್ರಗಳ ಹೆಚ್ಚಳಕ್ಕೆ ಕೇಂದ್ರ ನಿರ್ಧಾರವನ್ನು ಮಾಡಿದೆ. ಕೇಂದ್ರದ ನಿರ್ಧಾರಕ್ಕೆ ವಿಪಕ್ಷಗಳಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈವರೆಗೆ 2 ಬಾರಿ ಮರು ವಿಂಗಡಣೆಯಾಗಿರುವ ಕ್ಷೇತ್ರಗಳು 1950 ಮತ್ತು 51ರಲ್ಲಿ ಮೊದಲ ಬಾರಿಗೆ ಕ್ಷೇತ್ರಗಳು ಮರು ವಿಂಗಡಣೆ ಆಗಿತ್ತು. ಅದಾದ ನಂತರ 1971ರ ಜನಗಣತಿ ಆಧರಿಸಿ 1976ರಲ್ಲೂ ಸಹಿತ ಮರು ವಿಂಗಡಣೆ ಆಗಿತ್ತು. ಸೊ ಹೀಗಿರಬೇಕಾದ್ರೆ ಈ ಬಾರಿ ಅಂದರೆ 2026ರ ನಂತರ ಕ್ಷೇತ್ರ ಮರು ವಿಂಗಡಣೆ ಆಗುವಂತಹ ಸಾಧ್ಯತೆ ಕೂಡ ಇದೆ, ಅವಕಾಶವೂ ಕೂಡ ಇದೆ. ಕೇಂದ್ರ ಯಾವ ರೀತಿಯಾಗಿ ಚಿಂತನೆ ಮಾಡ್ತಾ ಇದೆ, ಈಗಾಗಲೇ ಸದ್ಯದ ಮಟ್ಟಿಗೆ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಸರತ್ತನ್ನು ಸ್ಟಾರ್ಟ್ ಮಾಡಿದೆ. ಸೊ ಹೀಗಿರಬೇಕಾದ್ರೆ ಇಂದಿನಿಂದ 3 ದಿನಗಳ ಕಾಲ ಸಂಸತ್ ಅಧಿವೇಶನ ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಮುಖ್ಯವಾಗಿ ಇಲ್ಲಿ ಜನರ ಸಂಖ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಎಲ್ಲ ಕ್ಷೇತ್ರಗಳಿಗೆ ಒಂದೇ ರೀತಿಯಲ್ಲಿ ಪ್ರತಿನಿಧಿಗಳು ಇರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಚಾರವನ್ನು ಕೈಗೆತ್ತಿಕೊಂಡಿದ್ದಾರೆ. ಈಗಾಗಲೇ ಈ ಹಿಂದೆ ಕೂಡ 2 ಬಾರಿ ಕ್ಷೇತ್ರ ಮರು ವಿಂಗಡಣೆ ಆಗಿತ್ತು. 1971ರ ಜನಗಣತಿ ಆಧರಿಸಿ 1976ರಲ್ಲಿ ಮರು ವಿಂಗಡಣೆ ಆಗಿತ್ತು. ಸೊ ಈ ರೀತಿಯಾಗಿ ಈಗ 2026ರ ನಂತರ ಕೂಡ ಅವಕಾಶ ಇದೆ. ಕೇಂದ್ರ ಯಾವ ರೀತಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಾವ ರೀತಿ ಚಿಂತನೆಯನ್ನು ಮಾಡುತ್ತೆ ಎಲ್ಲವೂ ಕೂಡ ಅದಕ್ಕೆ ಬಿಟ್ಟಿದ್ದು. ಸದ್ಯದ ಮಟ್ಟಿಗೆ ವಿಪಕ್ಷಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಪಕ್ಷದವರು ಈಗ ಯಾಕೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ವಶನನ್ನು ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ, ಇದರಿಂದ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ, ಯಾರಿಗೆ ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡೋದಾದರೆ, ನಮ್ಮ ರಾಜ್ಯಗಳಲ್ಲಿ ನೋಡೋದಾದರೆ ಜನರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಕ್ಷೇತ್ರ ಮರು ವಿಂಗಡಣೆ ಮಾಡೋದಕ್ಕೆ ಪ್ರಯತ್ನವನ್ನು ಮತ್ತು ಕಸರತ್ತನ್ನು ಮಾಡೋದಕ್ಕೆ ಕೇಂದ್ರ ಮುಂದಾಗಿದೆ. ಸದ್ಯದ ಮಟ್ಟಿಗೆ ಆಲೋಚನೆಯಲ್ಲಿದೆ, ಯಾವುದೇ ರೀತಿಯಾಗಿ ನಿರ್ಧಾರವನ್ನು ಇನ್ನೂ ತೆಗೆದುಕೊಂಡಿಲ್ಲ. ಈಗಾಗಲೇ 3 ದಿನಗಳ ಕಾಲ ಅಧಿವೇಶನ ಶುರುವಾಗುತ್ತೆ. ಇಂದಿನಿಂದ ಈಗಾಗಲೇ ಶುರುವಾಗಿರುವಂತಹ 3 ದಿನಗಳ ಕಾಲ ಅಧಿವೇಶನ ಏನಿದೆ, ಈ ಒಂದು ಅಧಿವೇಶನದಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಸಹಿತ ಮಾಡ್ತಾರೆ. ಸೊ ಅದಾದ ನಂತರ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರವನ್ನು ಕೈಗೊಳ್ತಾರೆ.